ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತದ್ದು. ಸೊ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದೆ. ಬಹಳ ಮುಖ್ಯವಾಗಿರುವಂತದ್ದು ಈಗ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂತಹ ಸಚಿವರು KH ಮುನಿಯಪ್ಪ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಮುನಿಯಪ್ಪ ಅವರು, ಸಹಜವಾಗಿ ಕೂಡ ರಾಜ್ಯದಲ್ಲಿ ಒಂದಷ್ಟು ನಿರೀಕ್ಷೆ ಇತ್ತು ನಿಮಗೆ, ಯಾಕಂತಂದ್ರೆ ನೀವು ಕೂಡ ಪದೇ ಪದೇ ಹೇಳ್ತಿದ್ರಿ 15ರಿಂದ 20 ಕನಿಷ್ಠ ಗೆದ್ದೇ ಗೆಲ್ತೀವಿ ಅನ್ನುವಂತ ಮಾತನ್ನ. ಆದ್ರೆ ಯಾಕೆ ಈ ನಿಮ್ಮ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಹೊಡಿತಲ್ಲ ಅಂತ? 15ರಿಂದ 20 ಬರೋ ವಾತಾವರಣ ಇತ್ತು. ಬಹಳ ಕಡಿಮೆ ಓಟಲ್ಲಿ ಕೂಡ ಹೋಗಿವೆ ಕೆಲವು ಸೀಟುಗಳು. ಓಟು ಕಾಸ್ಟ್ ಶೇರ್, ಇದು ಓಟ್ ಶೇರಿಂಗಲ್ಲಿ ಏನಾಯ್ತದೆ ಅಂದರೆ, ಜನತಾದಳ ಕಾಂಗ್ರೆಸ್ ಯಾವಾಗೂ ಫೈಟ್ ಮಾಡ್ತಿತ್ತು. ಇತ್ತೀಚೆಗೆ BJP ಬಂತು ದೇಶದಲ್ಲಿ. ಅವರಿಬ್ಬರು ಒಂದಾದಾಗ ಓಟ್ ಶೇರಿಂಗ್ ಒಂದು 5ರಿಂದ 10% ಯಾವಾಗ ಜಾಸ್ತಿ ಆಗ್ತದೋ ಆಗ ರಿಸಲ್ಟ್ ಆ ಥರ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿನಿಂದ ಬರೋ ಏನು ಮೂಲಭೂತವಾಗಿ ಬರೋ ಓಟಿಗಿಂತೂ ಇನ್ನೂ ಜಾಸ್ತಿ ಆಗಿದೆ. ಕಾರ್ಯಕ್ರಮಗಳು ಯಶಸ್ವಿ ಆಗಿದ್ದಕ್ಕೆ ನಾವು 136 ಜನ ನಮಗೆ ಆಶೀರ್ವಾದ ಮಾಡಿದರು. ಜೊತೆಗೆ ಈ ಚುನಾವಣೆಯಲ್ಲಿ ಇದು ಅವರಿಬ್ಬರು ಒಂದಾಗಿದ್ದು ಮೇಯ್ನ್ ಕಾರಣ ಅಂತ. ಜೊತೆಗೆ ಹಲವಾರು ಜಿಲ್ಲೆಗಳಲ್ಲಿ, ಕೋಲಾರ ಚಿಕ್ಕಬಳ್ಳಾಪುರ ಅಂತಲ್ಲ, ಹಲವಾರು ಜಿಲ್ಲೆಗಳಲ್ಲಿ ನಾವು ಪಾರ್ಟಿಯ ಮುಖಂಡರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗಲಿಲ್ಲ ಕೆಲವು ಕಡೆ. ಅದು ಕೂಡ ಕಾರಣ ಇದೆ. ಇದನ್ನು ಹೈಕಮಾಂಡ್ ಗಮನಕ್ಕೂ ತಂದಿದ್ದೀನಿ. ನಾನು CWCಯಲ್ಲಿದ್ದಾಗ ಹೇಳಿದ್ದೀನಿ, ಈಗೂ ಕೂಡ ಮೀರಿಲ್ಲ. ತಾಲೂಕು ಪಂಚಾಯತಿ, ಜಿಲ್ಲಾ ಪರಿಷತ್ ಎಲೆಕ್ಷನ್ ನಾವು ಗೆಲ್ಲಬೇಕಾಗ್ತದೆ. ಆದ್ದರಿಂದ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಕೋಲಾರ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ನಾವು ಸರಿ ಮಾಡಿಕೊಂಡು ಮತ್ತೆ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮತ್ತೆ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ನಾವೇ ಗೆಲ್ತೀವಿ. ಸೊ ಬಲವಾದ ವಿಶ್ವಾಸದಲ್ಲಿದೆ, ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥ ಮಾತನ್ನು ನೀವೆಲ್ಲರೂ ಕೂಡ ಜನರ ಮುಂದೆ ಇದೇ ವಿಚಾರವನ್ನು ತೆಗೆದುಕೊಂಡು ಹೋಗಿದ್ರೆ. ಆದರೆ ಎಲ್ಲೊಂದು ಕಡೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಬೇರೆ ಭಾಗಗಳಲ್ಲಿ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬದ್ದೇ ಇರುವಂಥ, ಹಾಗಾದರೆ ಗ್ಯಾರಂಟಿ ಯೋಜನೆಗಳಿಗೆ ಜನರು ಒಪ್ಪಿಲ್ವಾ ಅಂತನಾ ಅಥವಾ ಸ್ವೀಕರಿಸಿಲ್ಲ ಅಂತನಾ? ಅದು ಮಿಶ್ರಣ ಫಲಿತಾಂಶ ಇರೋದರಿಂದ ಗ್ಯಾರಂಟಿ ಪ್ರೋಗ್ರಾಮ್ಸು ಕೆಲಸ ಮಾಡಿವೆ. ಕೆಲವು ಕಡೆ ಬೇರೆ ಬೇರೆ ಕಾರಣಗಳಿಂದ ಚುನಾವಣೆ ಈ ರೀತಿ ಇದೆ. ಯಾಕಂದರೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೆಲಸ ಮಾಡದಿದ್ದರೆ ಎಂಟೈರ್ ಗುಲ್ಬರ್ಗ ರೆವಿನ್ಯೂ ಡಿವಿಷನ್, ಕಲ್ಯಾಣ ಕರ್ನಾಟಕ 5ಕ್ಕೆ 5 ಗೆದ್ದುಬಿಟ್ಟಿವಿ. ಬೆಳಗಾಮಲ್ಲಿ ಚಿಕ್ಕೋಡಿ ಗೆದ್ದಿದ್ದೀವಿ, ದಾವಣಗೆರೆ ಗೆದ್ದಿದ್ದೀವಿ, ಉತ್ತರ ಕರ್ನಾಟಕದಲ್ಲಿ ಕೂಡ ಗೆದ್ದಿದ್ದೀವಿ, ಜಾಸ್ತಿ ಸೀಟುಗಳೇ ಗೆದ್ದಿದ್ದೀವಿ. ಆದರೆ ಇಲ್ಲಿನ ಪರಿಸ್ಥಿತಿ ದಕ್ಷಿಣ ಕರ್ನಾಟಕದಲ್ಲಿ ಜನತಾದಳ BJP ಹೊಂದಾಣಿಕೆಯಿಂದ ನಮಗೆ ಸ್ವಲ್ಪ ಹಿಂದಾಗಿದೆ. ಅದಾದಾಗ ಕೂಡ ಕಾಂಗ್ರೆಸ್ ಓಟ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಓಟೇ ನಮ್ಗೆ ಬಂದಿದೆ. ಬಹಳ ಮುಖ್ಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ನೀವು ಕೂಡ ಪದೇ ಪದೇ ಹೇಳಿದ್ರೆ, ನಮಗೆ ನಮ್ಮ ಟಿಕೆಟ್ ಕೊಡಿ, ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂತ. ಅಲ್ಲಿ ಸೋಲಾಗಿರುವಂಥ ಕಾರಣಕ್ಕೆ ಯಾರು ಹೊಣೆಗಾರರು ಆಗುತ್ತಾರೆ? ಈಗ ನಾನು ಹೇಳಿದ್ದೀನಿ, ಓಟ್ ಶೇರಿಂಗ್ ಜಾಸ್ತಿ ಆಗಿರೋದೇ ಮೂಲ ಕಾರಣ ಇರೋದ್ರಿಂದ ಈಗ ಜವಾಬ್ದಾರಿ ತೆಗೆದುಕೊಂಡ ಜನ ಉತ್ತರ ಹೇಳ್ಬೇಕು. ಅದಕ್ಕೆ ಯಾರು ನಮ್ಮ ಕುಟುಂಬಕ್ಕೆ ಬೇಡ ಅಂತ ಹೇಳಿದರು, ಯಾರು ನಾವು ಪ್ರಚಾರಕ್ಕೆ ಬರೋದು ಅಂತ ಹೇಳಿದರು, ಬರಬಹುದು ಅಂತ. ಆದರೂ ಕೂಡ ನಾನು ಹೈಕಮಾಂಡ್ ಆದೇಶದ ಮೇಲೆ, ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾಮಿನೇಷನ್ ಮಾಡೋಕ್ಕೆ ಹೋದೆ, ಪ್ರಚಾರಕ್ಕೂ ಹೋದೆ. ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರ ಜೊತೆಯಲ್ಲಿ ಪ್ರಚಾರ ಕೂಡ ಮಾಡಿದ್ದೇನೆ. ನಾನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೀನಿ. ಆದರೆ ಜವಾಬ್ದಾರಿ ಹೊತ್ತು ನಮಗೆ ಬೇಡ, ನಾವು ಗೆಲ್ಸ್ಕೊಂಬತ್ತೀವಿ ಅಂತ ಹೇಳಿದ್ರಲ್ಲ ನಾಯಕರುಗಳು, ಅವ್ರು ಕೇಳಬೇಕು. ಹೈಕಮಾಂಡ್ ಆಗಲಿ ಮತ್ತು ನಮ್ಮ ರಾಜ್ಯ ನಾಯಕರು ಅವ್ರನ್ನ ಕೇಳಬೇಕು. ಅಂದ್ರೆ ನೀವು ಹೇಳ್ತಾ ಇದ್ದೀರಾ, ನನ್ನ ಇತಿಮಿತಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಕೂಡ 30,000 ಲೀಡ್ ಇದ್ರು ಅವರು. BJP ಜನತಾದಳ 30,000ಕ್ಕೆ ಮೇಲೆ ಲೀಡ್ ಇತ್ತು. ನಾನು ಅದನ್ನು ಕವರಪ್ ಮಾಡಿ 25,000 ಹೆಚ್ಚಿನ ಓಟ್ ಪಡೆದಿದ್ದೀನಿ. ನಾವು 5,000 ಕಮ್ಮಿ ಇರ್ಬೋದು, ಆದರೆ ಆಗನಕ್ಕೆ ಈಗಕ್ಕೂ 25,000 ಓಟ್ ಕವರಪ್ ಮಾಡಿದ್ದೀನಿ. ನಾನು ಮುಂದಾಗಿದೆ ಕಾಂಗ್ರೆಸ್ ಹಿಂದಿದ್ದಕ್ಕಿಂತ. ಆ ರೀತಿ ಕೆಲಸ ಮಾಡಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಕೂಡ ಒಂದು ವಾತಾವರಣ ಈ ದಕ್ಷಿಣ ಕರ್ನಾಟಕದಲ್ಲಿ ಈ ಎರಡೂ ಒಂದಾಗಿರೋದಕ್ಕೆ ಮೇಯ್ನ್ ಕಾರಣ ಇದೆ. ಆದರೆ ಕಾಂಗ್ರೆಸ್ ಓಟ್ ಜೊತೆಗೆ ಇನ್ನೂ ಹೆಚ್ಚಿನ ಓಟ್ ಬಂದಿದೆ. ಆದ್ದರಿಂದ ಕಾಂಗ್ರೆಸ್ ಕಡಿಮೆ ಆಗಿದೆ ಅನ್ನೋ ಮಾತಿಲ್ಲ. ಸರ್, ನೀವು ಹೇಳಿದ್ರೆ ಹಂಗಾರೆ ನಿಮ್ಮ ಮಾತಿಗೆ ಮನ್ನಣೆ ಸಿಗಲಿಲ್ಲ, ಹಾಗಾಗಿ ಸೋಲ್ಬೇಕಾಯ್ತು ಅಂದರೆ ಯಾರು ಅಲ್ಲಿ ಸರಿಯಾಗಿ ಕೆಲಸ ಮಾಡದೆ ಅವರೇ ಸೋಲ್ಸ್ಕೊಂಡ್ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಾ? ಇದೆಲ್ಲ ಜನಜನಿತವಾಗಿದೆ. ನಾನೇನು ವಿಚಾರವಾಗಿ ಹೇಳಬೇಕಾಗಿಲ್ಲ. ಹೈಕಮಾಂಡ್ಗೂ ಗೊತ್ತಿದೆ, ರಾಜ್ಯದ ನಾಯಕರಿಗೂ ಗೊತ್ತಿದೆ, ಅವರು ತೀರ್ಮಾನ ತಗೊಳ್ತಾರೆ. ನೀವು ಒಂದು ಮಾತನ್ನು ಹೇಳಿದ್ರಿ, ವಿರೋಧಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರಿ. ಸೊ ಅದು ಆ ಮಾತನ್ನು ಈಗಲೂ ಕೂಡ ಹೇಳ್ತಾರೆ, ಯಾಕಂದ್ರೆ ಸೋಲಿನ ಫಲಿತಾಂಶ ಬಂದಿರುವ ಕಾರಣಕ್ಕಾಗಿ. ಅವ್ರಿಗೆ ಬುದ್ಧಿ ಹೇಳಿ ಸರಿ ಮಾಡಬೇಕು ಅಂತ ಹೇಳ್ತೀನಿ. ರೈಟ್.
ಯಾಕಂದ್ರೆ ಮುನಿಯಪ್ಪ ಅವರು ಕೂಡ, ಯಾಕಂದ್ರೆ ಅವರು ಸಕ್ರಿಯವಾಗಿ ಅಲ್ಲಿ ತೊಡಸ್ಕೊಂಡ್ರು ಅನ್ನುವಂಥದ್ದು ಒಂದಾದ್ರೆ, ಎಲ್ಲೋ ಒಳೇಟು ಕೊಟ್ಟಿದ್ರೆ ಮುನಿಯಪ್ಪ ಅವರು ಬೆಂಬಲಿಗರು ಕೈ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಸಾಕಷ್ಟು ಕೂಡ ಕಾಂಗ್ರೆಸ್ನ ಒಂದು ವರ್ಗದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇಲ್ಲ, ಆ ರೀತಿ ಎಲ್ಲೂ ಬೆಳವಣಿಗೆಗಳು ಆಗಿಲ್ಲ ಅಂತ. ಎಲ್ಲಿ ಬೆಳವಣಿಗೆ ಆಗಿಲ್ಲ ಸರ್. ಈಗ ಬೆಂಗಳೂರು ಗ್ರಾಮಾಂತರ ತಗೊಂಡ್ರು ಕೂಡ ಅಲ್ಲಿ ಮುಖ್ಯವಾಗಿರುವಂಥ ಸೋಲಾಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ನೀವು ಕೂಡ ಸಾಕಷ್ಟು ಓಡಾಟ ಮಾಡಿದ್ದಾರೆ, ನೆಲಮಂಗಲ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಅಲ್ಲೆಲ್ಲ ಕಡೆ ಕೂಡ ಬಿಜೆಪಿ ಹೆಚ್ಚಿನ ಲೀಡನ್ನು ಕೊಟ್ಟಿರುವಂಥದ್ದು. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ? ಎಲ್ಲ ಕಡೆ ದಳ BJP ಸೇರಿದಾಗ 5-10% ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತದೆ. ಅದೇ ಮೇಯ್ನ್ ಕಾರಣ ಇದೆ. ಜೊತೆಗೆ ಎಲ್ಲ ಶಾಸಕರು, ಮಾಜಿ ಶಾಸಕರು ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಓಟ್ ಪ್ಲಸ್ ಆಗಿದೆ, ಅದಕ್ಕಿನ್ನೂ ಹೆಚ್ಚಿನ ಓಟು ಕಾಂಗ್ರೆಸ್ ಓಟ್ ಲಾಸ್ ಆಗಿಲ್ಲ. ಆದರೆ ಎರಡೂ ಸೇರಿದಾಗ ಅವ್ರದ್ದು ಓಟ್ ಜಾಸ್ತಿ ಆಗಿದೆ ಕಳೆದ ಚುನಾವಣೆಗಿಂತಲೇ. ಯಾಕಂದ್ರೆ 1 ಸ್ಥಾನ ಇತ್ತು, ಈ ಬಾರಿ 9ಕ್ಕೆ ಮುಟ್ಟಿದ್ರೆ ಡಬಲ್ ಡಿಜಿಟ್ ಟಚ್ ಆಗದೆ ಇರುವಂಥ ಸಂದರ್ಭ. ಸೊ ಇದನ್ನ ಏನು ಹೇಳ್ತೀರಾ? ಅಲ್ಲ, ಈಗ ನಾವು 15 ಗೆಲ್ತಾ ಇದ್ವಿ, ಕಡಿಮೆ ಓಟಲ್ಲಿ ಕೆಲವೆಲ್ಲ ಸೋತಿದೆ. ಆದ್ದರಿಂದ ಕಾಂಗ್ರೆಸ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ. ಇಂಗ್ಲೀಷ್ ನಮ್ಮ ಅಸೆಂಬ್ಲಿಗಿಂತ ಕಾಂಗ್ರೆಸ್ಸು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತಗಳು ನಮಗೆ ಬಂದಿವೆ. ನಿಮ್ಗೆ ತೃಪ್ತಿ ಸಿಕ್ಕಿದೆಯಾ ಅಥವಾ ತೃಪ್ತಿ ಸಿಕ್ಕಿಲ್ವಾ ಈ ಫಲಿತಾಂಶ? ಅಲ್ಲ, ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ನಾವು 15-20 ಗೆಲ್ತೀವಿ ಅಂತ ಆಶಾಭಾವನೆಯಿಂದ, ಅದರಿಂದ ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋ ಯೋಚನೆ ಕಡೆ ನಾವು ಹೋಗ್ಬೇಕಾಗತ್ತೆ. ಸೊ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂಗೆ ಏನಾದರೂ ಕೂಗುಗಳು ವ್ಯಕ್ತ ಆಗುತ್ತೆ, ಯಾಕಂತಂದ್ರೆ ಅವರವರ ಜವಾಬ್ದಾರಿಗಳು ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ನಾಯಕತ್ವ ಬದಲಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಈಗ ಅವರು ಬಹಳ ಕಟ್ಟುನಿಟ್ಟಾಗಿ ಎಲ್ಲ ಕಡೆಯೂ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಒಟ್ಟಾರೆ ಕೆಲಸ ಮಾಡಿದ್ದಾರೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾರ್ದು ಲೋಪದೋಷ ಇಲ್ಲ. ರಾಜಕೀಯವಾಗಿ ಒಂದೊಂದು ಸಾರಿ ರಾಷ್ಟ್ರದಲ್ಲಿ ಅಂತ ಈಗ ನೋಡಿ, ಇಲ್ಲಿ ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ಟರೆ ಇನ್ನೆಲ್ಲಿ BJP ಬಂದಿಲ್ಲ. ಉತ್ತರದಲ್ಲಿ BJP ಬೆಲ್ಟಲ್ಲಿ, ಹಿಂದಿ ಬೆಲ್ಟಲ್ಲಿ ಕಾಂಗ್ರೆಸ್ ಬಂದಿದೆ. ರಾಜಕೀಯವಾಗಿ ಜನ ಸಂದರ್ಭಾನುಸಾರ ಬೇರೆ ಬೇರೆ ಚಿಂತನೆ ಮಾಡ್ತಾರೆ. ಇವತ್ತು ನೋಡಿ, ನೀವು ನಮ್ಮ ಉತ್ತರ ಪ್ರದೇಶದಲ್ಲಿ ಆಗಿರುವಂಥದ್ದು ಯೋಚನೆ ಮಾಡಿದಾಗ ನೀವು ಯಾವ ರೀತಿ ಬದಲಾವಣೆಗಳನ್ನು ಕಂಡಿದ್ದೀರಿ. ಆದ್ದರಿಂದ ಸಂದರ್ಭ, ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣ ಮೇಲೆ ಇಂಥವಾಗ್ತದೆ. ಆದರೆ ವಿಶೇಷವಾಗಿ ನಾವು ತಮಿಳುನಾಡಲ್ಲಿ ಅವ್ರು ಬರೋಕ್ಕಾಗಲ್ಲ, ಕೇರಳದಲ್ಲಿ ಬರೋಕ್ಕಾಗಿಲ್ಲ ಅವರು. ಇಲ್ಲಿ ಯಾಕೆ ಅಂದರೆ ಇಲ್ಲಿ ದಳ ಮತ್ತು BJP ಎರಡೂ ಒಂದಾಗಿದ್ದೇ ಅವ್ರಿಗೆ ಸ್ವಲ್ಪ ಅವಕಾಶ ಆಗಿದೆ. KPCC ಅಧ್ಯಕ್ಷ ಸಾರಥ್ಯವನ್ನು ನಾನು ಬಿಟ್ಕೊಂಡು ಕೊಡ್ತೀನಿ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳಿದರು. ಸೊ ಬದಲಾದ ಸನ್ನಿವೇಶದಲ್ಲಿ ಬೇರೆಯವರು ಬರಬೇಕು ಅನ್ನುವಂಥ ಅಭಿಪ್ರಾಯ ತಮ್ಮಲ್ಲಿದೆಯಾ ಅಥವಾ ಹೇಗೆ? ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ. ಸೊ ಈಗ ನೀವು ಕೋರ್ ಕಮಿಟಿ ಸಭೆ ಆಗಬೇಕು, ನೀತಿ ನಿರ್ಣಯಗಳು ಅಲ್ಲಿ ಚರ್ಚೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಸೊ ಅದಾಗಬೇಕು ಅಂತ ನೀವು ಹೇಳ್ತಿದ್ರಿ. ಈಗ ಹೌದು, 100ಕ್ಕೆ 100 ಕೋರ್ ಕಮಿಟಿ ಇದ್ದರೆ ಸೀನಿಯರ್ಸ್ ಕುಂತು ಮಾತಾಡಿ ಎಲ್ಲ ಇಶ್ಯೂಗಳು, ಪಾಲಿಸಿ ಮ್ಯಾಟರ್ಸು ಎಲ್ಲ ನಾವು ತೀರ್ಮಾನ ಮಾಡಿದರೆ ಅದರಿಂದ ಎಂಥದ್ದು ಗೊಂದಲ ಇರಲ್ಲ, ಎಲ್ಲ ಸುಸೂತ್ರ ಹೋಗ್ತದೆ. ಅದು ಬೇಕೇ ಬೇಕು. ಹೈಕಮಾಂಡ್ಗೆ ಸಾಕಷ್ಟು ಸಾರಿ ಹೇಳಿದ್ದೀನಿ, ಈಗೂ ಅದನ್ನು ಹೇಳ್ತೀನಿ. ಮುನಿಯಪ್ಪ ಅವರು ಪ್ರಮುಖವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ನೋಡ್ಕೊಂಬಂದಿದ್ರ, ಹಲವು ಚುನಾವಣೆಗಳನ್ನ ನೀವು ಎದುರಿಸಿದ್ರ. ಒಟ್ಟಾರೆ ನೋಡೋದಾದ್ರೆ ಫಲಿತಾಂಶದ ಬಗ್ಗೆ ನಿಮಗೆ ಕಾಂಗ್ರೆಸ್ ಗೈನ್ ಆಗಿದೆ ಅನ್ಸುತ್ತಾ ಅಥವಾ ಕೇವಲ ಒಕ್ಕಲಿಗ ಲಿಂಗಾಯತ ಸಮೀಕರಣದ ಜಾತಿ ಲೆಕ್ಕಾಚಾರದಲ್ಲಿ ಹಿನ್ನಡೆ ಆಗಿದೆ ಅನ್ಸುತ್ತಾ? ಇಡೀ ರಾಷ್ಟ್ರದಲ್ಲಿ ಬಹುತೇಕ ಅತಿ ಹೆಚ್ಚು ಬದಲಾವಣೆಯನ್ನು ಕಂಡಿದ್ದೀವಿ. ಕಾಂಗ್ರೆಸ್ ಮುಂಚೂಣಿಗೆ ಬಂದಿದೆ. ಇವತ್ತು ಕೂಡ ಕೆಲವು ಮಿತ್ರ ಪಕ್ಷಗಳು, ಸೆಕ್ಯುಲರ್ ಪಾರ್ಟೀಸ್ ನಮಗೆ ಅವಕಾಶ ಮಾಡಿಕೊಟ್ರೆ ಸರ್ಕಾರ ಕೇಂದ್ರದಲ್ಲಿ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಇಲ್ಲಿ ಮಾತ್ರ ಸೀಮಿತವಾಗಿ ದಕ್ಷಿಣ ಕರ್ನಾಟಕ ಒಂದು ಬಿಟ್ಟರೆ ತಮಿಳುನಾಡು ಆಗಲಿ, ಕೇರಳ ಆಗಲಿ, ಎಲ್ಲಿ ಕೂಡ ಇಂಥದ್ದು ಆಗಿಲ್ಲ. BJP ಬರೋಕ್ಕಾಗಿಲ್ಲ. ಇಲ್ಲಿ ಮೊದಲಿಂದ ಸ್ವಲ್ಪ BJP ಇತ್ತು, BJPಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು, BJPಯಲ್ಲಿ ಇರೋದು ನಿಜ. ಆದರೆ ಅದರ ಜೊತೆಗೆ ದಳ ಸೇರಿದ್ರಿಂದ ಈ ರೀತಿ. ಸರ್, ಈಗ ಮುಖ್ಯವಾಗಿ ಸಚಿವರು ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ರು. ಸಚಿವರು ಕೂಡ ಅಥವಾ ಯಾವ ಅಧ್ಯಕ್ಷರೇ ಆಗಲಿ, ಮುಖ್ಯಮಂತ್ರಿಗಳು ಕೆಲಸ ಮಾಡೋದ್ರಲ್ಲಿ ಏರ್ಪೇರಿಲ್ಲ. ಎಲ್ಲ ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ, ಅದರಲ್ಲೇನು ಭಿನ್ನಾಭಿಪ್ರಾಯ ಇಲ್ಲ. ಅದರ ರಿಸಲ್ಟ್ಗಳು ಒಂದೊಂದು ಸಾರಿ ರಾಮಕೃಷ್ಣ ಹೆಗಡೆ ಅವರು ಸೋತರು, ಲೀಡರ್ ಆಗಿದ್ದರು, ಗೊತ್ತಲ್ಲ ನಿಮಗೆ. ಜಮಖಂಡಿಯಲ್ಲಿ ನ್ಯಾಮಗೌಡರ ಮೇಲೆ ಸೋತರು. ಇದಕ್ಕೇನು ಕಾರಣ? ರಾಮಕೃಷ್ಣ ಹೆಗಡೆ ಅವರು ಒಳ್ಳೆ ಕೆಲಸ ಮಾಡಲಿಲ್ವಾ? ಒಳ್ಳೆ ನಾಯಕರಲ್ವ? ಇಂಥವೆಲ್ಲ ಸಹಜವಾಗಿ ಒಂದೊಂದು ಸಲ ಜನ ತೀರ್ಪು ಆಗ್ತವೆ. ಆ ತೀರ್ಪನ್ನು ನಾವು ಸ್ವಾಗತ ಮಾಡಿ ಮುಂದೆ ಕರೆಕ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೋಗ್ಬೇಕು. ಸರ್, ಬೆಂಗಳೂರು ಗ್ರಾಮಾಂತರದ್ದು ಏನು ಅನ್ಸುತ್ತೆ ಅಂದ್ರೆ ಮೊದಲ ಬಾರಿಗೆ ರಾಜಕಾರಣಕ್ಕೆ ಎಂಟ್ರಿ ಆಗಿರುವಂಥದ್ದು ಮೊದಲ ಅಭ್ಯರ್ಥಿ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ DK ಸುರೇಶ್ ಅವರು ಕೂಡ ಸತತವಾಗಿ ಗೆದ್ಕೊಂಡ್ಬಂದಿದ್ರು, ರಾಜಕೀಯ ಸಂಪೂರ್ಣ ಹಿಡಿತವನ್ನು ಹೊಂದಿದ್ರು. ಈ ಫಲಿತಾಂಶ ನೋಡಿದಾಗ ಏನು ಅನ್ಸುತ್ತೆ? DK ಸುರೇಶ್ ಅವರಂಥ ಕೆಲಸ ಯಾರು ಮಾಡೋಕ್ಕೆ ಆಗಲ್ಲ. ನಾನು ಹತ್ತಿರದಿಂದ ಕಂಡಿದ್ದೀನಿ. ಅತ್ಯುತ್ತಮವಾದ ಸೇವೆ, ಜನಪರ
ಸಾಮಾನ್ಯ ಜನರಿಗೆ ಬಡವರ ಹತ್ತಿರ ಹೋಗಿ ಅವರ ಕಷ್ಟವನ್ನು ನೀಗಿಸಿರುವಂಥ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂದರೆ ಅದು ಡಿ ಕೆ ಸುರೇಶ್ ಅವರು. ಅಂಥವ್ರಿಗೂ ಇಂಥದ್ದು ಆಗ್ತದೆ ಅಂದರೆ ನಾನು ರಾಮಕೃಷ್ಣ ಹೆಗಡೆ ಅವ್ರನ್ನ ನಿಮಗೆ ಉದಾಹರಣೆ ಕೊಟ್ಟನೆಲ್ಲ, ಅಂಥದ್ದು ಸಂದರ್ಭಗಳಲ್ಲಿ ಆಗ್ತದೆ. ಅದನ್ನು ನಾವು ಮೆಟ್ಟಿ ನಿಂತು ಮತ್ತೆ ಪಾರ್ಟಿ ಕಟ್ಟಬೇಕು. ಅವ್ರು ಇದಕ್ಕೆ ಧೃತಿಗೆಡಬಾರ್ದು. ನಾನು ಅವ್ರನ್ನೂ ಭೇಟಿ ಹಾಕ್ತೀನಿ, ಹೇಳ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಜೊತೆಯಲ್ಲಿ ಇರ್ತೀವಿ. ಯಾಕಂದರೆ ಬಹಳ ಒಳ್ಳೆಯ ಉತ್ತಮ ಪಾರ್ಲಿಮೆಂಟ್ ಪಟು. ಯಾಕಂದರೆ ಸಾಮಾನ್ಯ ಜನರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿ ಅಂದರೆ ಅದು ಸುರೇಶ್. ಸರ್, ಸಚಿವರಿಗೂ ಉಸ್ತುವಾರಿ ಕೊಟ್ಟಿದ್ರು, ಜವಾಬ್ದಾರಿಯನ್ನು ಕೊಟ್ಟಿದ್ರು. ಸೋಲಿನ ಹೊಣೆ ಹೊತ್ತು ಸಚಿವರು ಕೂಡ ಹೊರಗಡೆ ಬರ್ತಾರೆ ಸಚಿವ ಸ್ಥಾನದಿಂದ, ಅಥವಾ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಅದೇನಂತ ಸಂದರ್ಭ ಇಲ್ಲ. ಎಲ್ಲ ಸಚಿವರ ಕಡೆ ಓಟು ಹೆಚ್ಚಾಗಿದೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಅದರಿಂದ ಅಂಥ ಸಂದರ್ಭ ಇಲ್ಲ. ನಡ್ರಿ. ಸೊ ಇದಿಷ್ಟು ಕೂಡ ಮುನಿಯಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವನ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.